ಹರಿಹರ ಪಂಚಮಸಾಲಿ ಪೀಠದಲ್ಲಿ ಲೆಕ್ಕ ಸಮರ ನಡೆದಿದ್ದು ವಚನಾನಂದ ಸ್ವಾಮೀಜಿ ವರ್ಸಸ್ ಟ್ರಸ್ಟಿ ವರ್ಸಸ್ ಸಂಘ. ವಚನಾನಂದ ಸ್ವಾಮೀಜಿ ವರ್ಸಸ್ ಟ್ರಸ್ಟಿ ವರ್ಸಸ್ ಸಂಘ ನಡುವೆ ಮಠದ ಆವರಣದಲ್ಲಿ ಭಾರೀ ಹೈಡ್ರಾಮಾ ನಡೆದಿದೆ. ಪೀಠದ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿ ಲೆಕ್ಕ ನೀಡೋದಕ್ಕೆ ಬರ್ತಾ ಇದ್ದಂತೆ ವಚನಾನಂದ ಶ್ರೀಗಳ ಬೆಂಬಲಿಗರು ಮತ್ತು ಟ್ರಸ್ಟಿಗಳ ನಡುವೆ ಘೋಷಣೆಗಳ ಯುದ್ಧ ನಡೆದಿದೆ. ಉಭಯ ಗುಂಪುಗಳು ಮುಖಾಮುಖಿಯಾಗಿದ್ದರಿಂದ ಪರಿಸ್ಥಿತಿ ಉದ್ವಿಗ್ನಗೊಂಡಿತ್ತು. ನಾನು ಮಠವನ್ನು ಬಿಟ್ಟು ಹೋಗುವುದಿಲ್ಲ, ಇಲ್ಲಿ ನಡೆದಿರುವ ಲೂಟಿಯ ತನಿಖೆ ಆಗಲಿ ಅಂತ ವಚನಾನಂದ ಶ್ರೀಗಳು ಪಟ್ಟು ಹಿಡಿದ್ರೆ, ಲೆಕ್ಕ ಕೇಳೋರು ಇಷ್ಟು ದಿನ ಎಲ್ಲೋಗಿದ್ರಿ ಅಂತ ಟ್ರಸ್ಟ್ ಬೆಂಬಲಿಗರು ನಿಂದಿಸ್ತಾ ಇದ್ದಾರೆ. ಈ ವೇಳೆ ಉಭಯ ಗುಂಪುಗಳ ನಡುವೆ ಗಲಾಟೆ ನಡೆದು ಹೊಡೆದಾಟವೂ ಮುಗಿದೋಯ್ತು. ಗಲಾಟೆ ಜೋರಾಗ್ತಾ ಇದ್ದಂತೆ ಪೊಲೀಸರು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಮಧ್ಯ ಪ್ರವೇಶಿಸಿ ಪರಿಸ್ಥಿತಿಯನ್ನ ನಿಯಂತ್ರಣ ಮಾಡಿದ್ದಾರೆ. ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ. ಇತ್ತೀಚೆಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಕೇಳ್ತಾನೆ ಇದ್ದೀವಿ. ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬ ಇಂಪಾರ್ಟೆಂಟು. ಜೀನಿ ಸ್ಲಿಮ್ ಯೂಸ್ ಮಾಡಿ. ಕರೆಕ್ಟ್, ಜೀನಿ ಸ್ಲಿಮ್ನಲ್ಲಿರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ. ಸೊ ಹೆಲ್ದಿ ಆಗಿರಿ, ಜೀನಿ ಸ್ಲಿಮ್ನ ಯೂಸ್ ಮಾಡಿ. ಇವತ್ತು ಚಪ್ಪಲಿಯನ್ನ ತೋರಿಸ್ತೀರಿ, ನೀವು ಯಾರಿಗ್ ತೋರಿಸಿದ್ರಿ? ಸಿರಿಗಾರಿ ನಾಗನಗೌಡ್ರಿಗೆ ತೋರಿಸಿದ್ರಿ, ನೀವು ಶಿವಪ್ಪರಿಗೆ ತೋರಿಸಿದ್ರಿ, ಇವತ್ತು ಉಮ್ಮಣ್ಣರಿಗೆ ತೋರಿಸಿದ್ರಿ, ಸಮಾಜದ ಎಲ್ಲ ಹಿರಿಯರಿಗೆ ತೋರಿಸಿದ್ರಿ. ನಿಮಗೆ ಯಾರಿಗ್ ಬೆಂಬಲ ಕೊಡಬೇಕು, ಯಾರಿಗ್ ಕೊಡಬಾರದು ಅನ್ನೋದು ಪರಿಜ್ಞಾನ ಇಲ್ವಾ ನಿಮಗೆ? ಇಷ್ಟು ದಿವಸ ಎಲ್ಲೋಗಿದ್ರಿ? ಇವತ್ತು ತಾಲೂಕನ್ನ ಹರದ ಹಂಚೆ ಹೋಗಂಗೆ ಮಾಡಿದಂತ ಈ ಸ್ವಾಮೀಜಿನೇ ಇವತ್ತು ನಾವು ಓಡಿಸ್ತೀವಿ, ಕಳಿಸ್ತೀವಿ. ಈಗ ನಾವು ಬರ್ತೀವಿ. ಈಗ ಏನ್ ತಿಳ್ಕೊಂಡಿದ್ದೀರಿ? ಶಿವಪ್ಪ ಹೋರಾಟದಿಂದ ಬಂದಿರಂತವ್ರು. ಇವತ್ತವ್ರ ಮಗ ನಾನು. ಏನ್ ಮಾತಾಡ್ತೀರಿ? ಏನ್ ಕೇಕಿ ಹೊಡೆಯೋದು ನಾವೇ ಕಲ್ಸಿರೋದು ನಿಮಗೆ? ಪೊಲೀಸರು ಅವರನ್ನ ಶಾಂತಿ ಕೂಡ ಪೊಲೀಸರಿಗೆ ಪ್ರಯತ್ನ ಮಾಡಬೇಕು. ಶಾಂತಿಯಿಂದ ನಡೀತಕ್ಕಂಥ ಸಭೆಗೆ ಧಕ್ಕೆ ಮಾಡ್ತಕ್ಕಂಥ ಉದ್ದೇಶ ಹೊಂದಿದೆ. ಪೊಲೀಸರು ಅವ್ರ ಮೇಲೆ ಆಕ್ಷನ್ ಮಾಡಬೇಕು.
ಪೊಲೀಸರು ಅವ್ರ ಮೇಲೆ ಆಕ್ಷನ್ ಮಾಡಬೇಕು. ದಬ್ಬಾಳಿಕೆ ಗುಂಡಾಗಿರಿ ಮಾಡೋದಲ್ಲ, ಲೆಕ್ಕ ಕೇಳಿ ಲೆಕ್ಕ ತಗೋಬೇಕು. ಅದು ಬಿಟ್ಟು ಸಮಾಜದ ಸ್ವಾಸ್ಥ್ಯ ಸಾರ್ವಜನಿಕ ಶಾಂತಿ ಸುವ್ಯವಸ್ಥೆಗೆ ತಗೋಬೇಕು ಅಂತ ಇದರ ನಡುವೆ ಲೆಕ್ಕ ಕೊಡುವ ಅಭಿಯಾನ ಮಾಡ್ತಿದ್ದ ಟ್ರಸ್ಟ್ನ ಪ್ರಧಾನ ಧರ್ಮದರ್ಶಿ ಬಿಸಿ ಉಮಾಪತಿಗೆ ಕೇಂದ್ರ ಸಚಿವ ವಿ ಸೋಮಣ್ಣ ಕರೆ ಮಾಡಿ ತರಾಟೆ ತೆಗೆದುಕೊಂಡಿದ್ದಾರೆ. ಈ ರೀತಿ ಕಾರ್ಯಕ್ರಮ ಮಾಡಿ ನಮ್ಮ ಮರ್ಯಾದೆ ತೆಗಿಬೇಡಿ ಅಂತ ಗದರಿದ್ದಾರೆ. ಇದಕ್ಕೆ ಉಮಾಪತಿ, ನಾವು ಯಾವುದೇ ಗೊಂದಲ ಮಾಡಿಲ್ಲ, ಲೆಕ್ಕ ಕೇಳಿದ್ರು ಕೊಡ್ತಿದ್ದೇನೆ, ಮುಜುಗರ ಆಗದಂತೆ ಕಾರ್ಯಕ್ರಮ ಮಾಡ್ತಿದ್ದೇನೆ ಅಂತ ಹೇಳಿದ್ದಾರೆ. ಇದು ಮಾಡ್ತದಾನೆ, ದಯವಿಟ್ಟು ಅಲ್ಲ ನಾವು ಮಾಡಿ ಇಲ್ಲ ಈಗ ಇಲ್ಲ 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 ಮನಸ್ಸನ್ನ ಬೇಜಾರು ಮಾಡ್ಕೊಂತ ಇಲ್ಲ. ಆದ್ರೆ ಆ ನೋವು ನಮ್ಮ ಸಮಾಜದವ್ರ ಮುಂದೆ ಹೇಳಿಲ್ಲಪ್ಪ ಅಂದ್ರೆ ಅದು ಸಮಾಜಕ್ಕೆ ಗೊತ್ತಾಗಬೇಕಲ್ಲ. ಹೇಳ್ತೇನೆ ಆಗಲಿ ಅಲ್ಲಿ ಆಗಲಿ ಅಲ್ಲ ನಾನೇ ಅಲ್ಲ ನಾನೇನು ಅದರಿಂದ ಇದು ಮಾಡ್ಕೊಂಡು ಎಲ್ಲರಿಗೂ ಅಲ್ಲ ಇಲ್ಲ ಪೋಲಿ ಅಂದ್ರೆ ಅದೇ ಪೋಲಿ ಅಂದ್ರೆ ಅದು ಹೆಂಗಿದೆ ಅಂತಂದ್ರೆ ಹೇಳಕ್ ನಾನು ನಿಮ್ಮೆದ್ರಿಗೆ ಹೇಳಕ್ ನಾಚಿಕೆ ಆಗುತ್ತೆ. ಇರಲಿ ನಾನು ಆಮೇಲೆ ಮಾತಾಡ್ತೇನೆ. ನಾನೇನು ಯಾವ್ದಕ್ಕೆ ಎದುರದಿಲ್ಲ, ಏನು ನಾವು ನೋವು ಮಾಡ್ಕೊಂಡಿಲ್ಲ, ಎದುರಿಲ್ಲ, ಏನೂ ಆಗೋದಿಲ್ಲ. ಸಮಾಜ ಮುಖ್ಯ ಹೊರತು ನಾನು ಇದನ್ನು ಮಾಡ್ಕೊಂತಾರೆ. ಧನ್ಯವಾದ. ಲೆಕ್ಕಪತ್ರದ ಬಗ್ಗೆ ಹೇಗೆ ಕೊಡಬೇಕು ಅನ್ನೋದ್ರ ಬಗ್ಗೆ ಅದಕ್ಕೊಂದು ಪುಸ್ತಕ ಮಾಡಬೇಕು. ಇದು ತರಾತುರ್ಲಿ ಬಂದು ಕಳ್ರಾಗ ಬಂದು ಕಳ್ರಂಗೆ ಲೆಕ್ಕ ಕೊಟ್ಟು ಹೋಗೋದಲ್ಲ. ಇದು ಕೃಷ್ಣ ಲೆಕ್ಕ ಕೊಟ್ಟು ಅಕೌಂಟ್ ಮೇಲೆ ಬಂದದನ್ನು ಅಷ್ಟು ತೋರಿಸೋದಲ್ಲ. ಭಕ್ತರು ಅನ್ಅಕೌಂಟೆಡ್ ಕೋಟಿ ಕೋಟಿ ಹಣ ಕೊಟ್ಟಿದ್ದಾರೆ, ಅದ್ರ ಬಗ್ಗೆ ಕೊಡಬೇಕಲ್ವಾ. ಇಲ್ಲಿ ನಾವು ಇನ್ನೂ ಸ್ವಾಮಿಗಳು ಅವಕ್ಕಿಂತ ಪೂರ್ವದಲ್ಲಿ ನಾವು ಸನ್ಯಾಸವೇ ಸ್ವೀಕಾರ ಮಾಡಿರಲಿಲ್ಲ. ಅಂಥ ಸಮಾಜವನ್ನು ಕಟ್ಟಿದಂಥ ಹಿರಿಯರಿದ್ದಾರೆ. ನಮ್ಮ ನಂದಿಹಳ್ಳಿ ಆಲಪ್ಪರು ಇದ್ದಾರೆ, ಅವ್ರಿಗೆ ಗೊತ್ತಿದೆ ಲೆಕ್ಕ ಯಾವುದು ಅಂತಂದು. ಅವರು ಕೂಡ ತನು ಮನ ಧನದ ಮೂಲಕ ಸಮಾಜವನ್ನು ಕಟ್ಟಿದ್ದಾರೆ. ಹಾಗಾಗಿ ಈ ಲೆಕ್ಕವನ್ನು ಯಾರೂ ಒಪ್ಪಂಗಿಲ್ಲ. ಒಂದು ಪುಸ್ತಕವನ್ನು ಮಾಡಬೇಕು. ಪುಸ್ತಕದಲ್ಲಿ ಪ್ರತಿಯೊಂದೂ ಯಾರು ಅಕ್ಕಿ ಕೊಟ್ಟರು, ಯಾರು ಜೋಳ ಕೊಟ್ಟರು, ಯಾರು ಬೆಳ್ಳಿ ಕೊಟ್ಟರು, ಯಾರು ಬಂಗಾರ ಕೊಟ್ಟರು, ಯಾರು ದುಡ್ಡು ಕೊಟ್ಟರು, ಎಷ್ಟು ದುಡ್ಡು ಕೊಟ್ಟರು, ಈ ಮಠವನ್ನು ಕಟ್ಟಲಿಕ್ಕೆ ಮಣ್ಣು ಕೊಟ್ಟಾರೆ, ಮರಳು ಕೊಟ್ಟಾರೆ, ಕಬ್ಬಿಣ ಕೊಟ್ಟರೆ, ಇಟ್ಟಂಗಿ ಕೊಟ್ಟರೆ, ಅದೆಲ್ಲ ಲೆಕ್ಕ ಕೊಡಬೇಕಲ್ಲ, ಪಾರದರ್ಶಕವಾಗಿರ್ಬೇಕಲ್ವ. ಅದೆಲ್ಲ ಸ್ವಹ ಮಾಡಿಕೊಂಡು ಈಗ ತಮ್ಮ ಅಕೌಂಟ್ನಲ್ಲಿ ಬಂದದನ್ನು ಮಾತ್ರ ತಮ್ಗೆ ಹೆಂಗೆ ಬೇಕು ತೋರ್ಸೋಕ್ಕೆ ಯಾರು ಹೋಗ್ಬೇಕಿದು? ಇದು ಬಟ್ಟೆ ವ್ಯಾಪಾರ ಮಾಡಿದಂಗಲ್ಲಪ್ಪ. ಇದು 10ಕ್ಕೆ 11 ಮಾಡಿ ತೋರಿಸೋದಲ್ಲ ಅಂತ ನಮ್ಮ